2022ರಲ್ಲಿ ನಡೆದಿರುವಂತಹ GPT 6, 7, 8ನೇ ತರಗತಿಗೆ ಬೋಧಿಸುವಂತಹ ಪ್ರಶ್ನೆ ಪತ್ರಿಕೆ. ಇದು ಪೇಪರ್ 3 ಕನ್ನಡದಲ್ಲಿ ವಿವರಣಾತ್ಮಕವಾಗಿರುವಂತಹ ಪತ್ರಿಕೆ. ಇದು ನಿಮಗೆ 3 ಗಂಟೆಯಿಂದ 5 ಗಂಟೆವರೆಗೂ ನಡೆಯುವಂತಹ ಪತ್ರಿಕೆ. ಅಂದರೆ ಕನ್ನಡದ ವಿವರಣಾತ್ಮಕ ಪತ್ರಿಕೆ, ಕನ್ನಡ ಭಾಷಾ ಸಾಮರ್ಥ್ಯ ಪತ್ರಿಕೆ 3 ಅಂತೇಳಿ. ಇವಕ್ಕೆ ಒಂದೊಂದಕ್ಕೆ ಒಂದೊಂದು ಅಂಕ. ಇವು ಸಮಾನಾರ್ಥಕ ಪದಗಳನ್ನು ಬರಿಬೇಕು. ಇದಕ್ಕೆ ಸಾಮ್ರಾಟ ಅಂದರೆ ರಾಜ, ಅರಸ ಅಂತ ಬರ್ತೈತೆ. ಕೂಸು ಅಂದರೆ ಮಗು, ಹಸುಳೆ ಅಂತ ಬರ್ತೈತೆ. ಪಿತೃ ತಂದೆ, ವನ ಕಾಡು, ಕಾನನ ಅಂತ ಬರ್ತೈತೆ. ವೃಕ್ಷ ಅಂದರೆ ಮರ ಅಂತ ಬರ್ತೈತೆ. ಇವಕ್ಕೆ ವಿರುದ್ಧಾರ್ಥಕ ಪದಗಳನ್ನು ಬರೀಬೇಕು. ಹತ್ತಿರ ದೂರ, ಕರುಣೆ ನಿಷ್ಕರುಣೆ, ಏರು ಇಳಿ, ಸ್ಥಿರ ಅಸ್ಥಿರ, ಸಿಹಿ ಕಹಿ. ಇವುಗಳ ನುಡಿಗಟ್ಟು ಅರ್ಥವನ್ನು ಕೇಳಿದ್ದಾರೆ. ಕಾಲಿಗೆ ಬುದ್ಧಿ ಹೇಳು ಅಂದರೆ ಓಡಿ ಹೋಗುವಂಥದ್ದು. ಬೆನ್ನು ತಟ್ಟು ಪ್ರೋತ್ಸಾಹಿಸು, ಅಟ್ಟಕ್ಕೇರಿಸು ಹೊಗಳು ಅಂತ. ವಂಚು ಹಾಕು ಮೋಸ ಅಥವಾ ಕಾದು ಕುಳಿತುಕೊಳ್ಳು. ಕಣ್ಣು ಕೆಂಪಾಗು ಕೋಪ. ಅಷ್ಟೇ. ಕೊಟ್ಟಿರುವಂಥ ಗಾದೆಗಳನ್ನು ಪೂರ್ಣಗೊಳಿಸಿ. ಬೆಳೆಯುವ ಸಿರಿ ಮೊಳಕೆಯಲ್ಲಿ, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು, ಮನಸ್ಸಿದ್ದರೆ ಮಾರ್ಗ, ಅಲ್ಪವಿದ್ಯೆ ಮಹಾಗರ್ವಿ, ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ. ಕೊಟ್ಟಿರುವಂಥ ಪದಗಳು ಯಾವ ಭಾಷೆಯಿಂದ ಬಂದಿವೆ ಅಂತ. ಉರುಸು, ದಿವಾನ ಇವು ಪೋರ್ಚುಗೀಸ್ ಭಾಷೆಯಿಂದ ಬಂದಿರ್ಬೋದು ಅಂತ. ಇವೆಲ್ಲವೂ ಕೂಡ 8, 9, 10ನೇ ತರಗತಿಯಲ್ಲಿರುವಂಥ ಸಿಲೆಬಸ್ಸನ್ನು ನೀವು ನೀಟಾಗಿ ಗ್ರಾಮರ್ ಪಾಯಿಂಟ್ಸ್ ಓದಿದ್ರೆ ಸಾಕಾಗುತ್ತೆ. ಪದಗಳನ್ನು ಬಿಡಿಸಿ ಬರೆದು ಸಂಧಿಯನ್ನು ಗುರುತಿಸು. ರವಿ ಪ್ಲಸ್ ಇಂದ್ರ, ಇ ಪ್ಲಸ್ ಇ ಬಂದಿದೆ, ಹಾಗಾಗಿ ಇದು ಸವರ್ಣಗತಿರ ಸಂಧಿ ಆಗುವಂಥದ್ದು. ಮಾತಿಲ್ಲ, ಮಾತು ಪ್ಲಸ್ ಇಲ್ಲ, ಇಲ್ಲಿ ಹೂ ಲೋಪ ಆಗಿದೆ, ಹಾಗಾಗಿ ಲೋಪ ಸಂಧಿ. ಕೊಟ್ಟಿರುವಂಥ ಪದಗಳನ್ನು ಬಳಸಿ ಸ್ವಂತ ವಾಕ್ಯದಲ್ಲಿ. ಅಭಿಲಾಷೆ, ನನಗೆ ಪುಸ್ತಕವನ್ನು ಓದುವ ಅಭಿಲಾಷೆ ಇದೆ. ಕಸರತ್ತು, ನಾನು ಬೆಳಗ್ಗೆ ಎದ್ದು ಪ್ರತಿದಿನ ಕಸರತ್ತನ್ನು ಮಾಡುತ್ತೇನೆ. ಕೊಟ್ಟಿರುವಂತಹ ವಿಗ್ರಹವಾಕ್ಯಗಳನ್ನು ಮಾಡಿ ಸಮಾಸವನ್ನು ಹೆಸರಿಸಿ ಅಂತ ಕೇಳಿದರೆ. ಮುಂಗಾಲು, ಕಾಲಿನ ಪ್ಲಸ್ ಮುಂಗಾಲು. ಇಂದಲೆ, ಮುಂದಲೆ, ಮುಂದಿನ ಪ್ಲಸ್ ತಲೆ. ಮುಂಗಾಲು, ಮುಂದಿನ ಪ್ಲಸ್ ಕಾಲು, ಮುಂಗಾಲು. ಅಂಶಿ ಸಮಾಸ ಬರುವಂಥದ್ದು, ಅಂಶದ ಒಂದು ಭಾಗ. ಕೆರೆ, ಕಟ್ಟೆ, ಬಾವಿ ಇದು ದ್ವಂದ್ವ ಸಮಾಸ. ಇದನ್ನು ಕೆರೆಗಳು, ಕಟ್ಟೆಗಳು, ಬಾವಿಗಳು ಅಂತ ಬಿಡಿಸ್ಬೇಕು. ಕೆಳಗೆ ಕೊಟ್ಟಿರುವಂಥ ಹೇಳಿಕೆಗಳಿಗೆ ಸೂಕ್ತವಾದ ಒಂದು ಪದವನ್ನು ಬರೆಯಿರಿ. ಅರಳದೆ ಇರುವ ಹೂವು ಮೊಗ್ಗು. ಉದ್ದವಾಗಿ ಬಾಗಿರುವಂತಹ ತುತ್ತೂರಿ ಪಿಪಿ. ಕೊಟ್ಟಿರುವಂಥ ಪದಗಳನ್ನು ಬಿಡಿಸು. ವಿಭಕ್ತಿ ಪ್ರತ್ಯಯವನ್ನು ಹೆಸರಿಸಿ. ಬಂಡಿಹೋಳ್ ಇದು ಓಳ್ ಅಂತಂದರೆ ಅಲ್ಲಿ ಬರುವಂಥದ್ದು. ಇದು ಅಲ್ಲಿ ಅಂತಂದರೆ ಸಾಮಾನ್ಯ ಸಪ್ತಮ ವಿಭಕ್ತಿ ಆಗುತ್ತೆ. ಮರಕ್ಕೆ ಚತುರ್ಥ ವಿಭಕ್ತಿ ಕೆ ಇದು ಬಂದರೆ. ಕೊಟ್ಟಿರುವಂಥ ವಾಕ್ಯಗಳಲ್ಲಿ ಬಂದಿರುವಂಥ ಸರ್ವನಾಮ ಪದಗಳನ್ನು ಆರಿಸಿ ಬರೆಯಿರಿ. ಸರ್ವನಾಮ ಅಂತಂದರೆ ನಾನು ಅಂತಕ್ಕಂಥದ್ದು, ಆಮೇಲೆ ಅವರು ಅಂತಕ್ಕಂಥದ್ದು, ಇವು ಸರ್ವನಾಮಗಳು. ಕೊಟ್ಟಿರುವಂಥ ವಾಕ್ಯದಲ್ಲಿ ಬಂದಿರುವಂಥ ಅವ್ಯಯ ಪದಗಳು. ಆಹಾ, ಈ ನೀರು ಸಕ್ಕರೆಯ ಪಾನಕದಂತಿದೆ. ಆಹಾ ಅಂತಕ್ಕಂಥದ್ದು. ಇಲ್ಲಿ ಹೌದು ಅಂತಕ್ಕಂಥದ್ದು ಅವ್ಯಯ ಪದಗಳಾಗಿರುವಂಥದ್ದು. ಕೊಟ್ಟಿರುವಂಥ ವಾಕ್ಯಗಳಲ್ಲಿ ವಚನವನ್ನು ಬದಲಾಯಿಸಿ ಬರೆಯಿರಿ. ಹಕ್ಕಿಗಳು ಆಕಾಶದಲ್ಲಿ ಹಾರುತ್ತಿವೆ ಅಂತ ಬರೆದರೆ ಹಕ್ಕಿ ಆಕಾಶದಲ್ಲಿ ಹಾರುತ್ತಿದೆ. ನಾನು ಮನೆಯಲ್ಲಿ ಇದ್ದೇನೆ, ನಾವು ಮನೆಯಲ್ಲಿ ಇದ್ದೇವೆ, ಈ ರೀತಿ ಬರೆಯುವಂಥದ್ದು. ಮೊದಲೆರಡು ಪದಗಳಿಗಿರುವಂಥ ಸಂಬಂಧವನ್ನು ಗುರುತಿಸಿ ಮೂರನೇ ಪದಕ್ಕೆ ಸರಿ ಹೊಂದುವಂಥ ಸಂಬಂಧವನ್ನು ಬರೆಯಿರಿ ಅಂತ. ಶಿವಮೊಗ್ಗ ಮಲೆನಾಡು ಪ್ರದೇಶಕ್ಕೆ ಬರ್ತೈತೆ. ಬೆಳಗಾವಿ ಇದು ಯಾವ ಪ್ರದೇಶಕ್ಕೆ ಬರ್ತೈತೆ ನೋಡಬೇಕು. ಇದು ಸೈಂಟಿಫಿಕ್ಕು, ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಕೇಳಿರುವಂಥದ್ದು. ನಮೋ ದುರುಕ್ತಿ. ಧೀರ ಶೂರ ಇದು ಧೀರ ಶೂರ ಇದು ಜೋಡು ನುಡಿ. ಕೊಟ್ಟಿರುವಂಥ ವಾಕ್ಯವನ್ನು ಭೂತಕಾಲಕ್ಕೆ. ಮೇರಿ ಶಾಲೆಗೆ ಹೋಗುತ್ತಾಳೆ ಅಂತಿದೆ.
ಭೂತಕಾಲ, ಮೇರಿ ಶಾಲೆಗೆ ಹೋದಳು. ಹುಡುಗನು ಊಟ ಮಾಡುವನು, ಹುಡುಗನು ಊಟ ಮಾಡಿದನು. ಭೂತಕಾಲ. ಇದು ಭವಿಷ್ಯತ್ ಕಾಲದಲ್ಲಿದೆ. ಇದು ಮೇರಿ ಶಾಲೆಗೆ ಹೋಗುತ್ತಾಳೆ, ಇದು ವರ್ತಮಾನ ಕಾಲದಲ್ಲಿದೆ. ಅವೆರಡನ್ನೂ ಕೂಡ ಭೂತಕಾಲಕ್ಕೆ ಮಾಡಬೇಕು. ಬೇಸಾಯ, ಸಂತೋಷ ಇವುಗಳ ತತ್ಪದ ರೂಪವನ್ನು ಬರೀಬೇಕು. ಕೊಟ್ಟಿರುವಂಥ ವಾಕ್ಯಗಳಿಗೆ ಸೂಕ್ತ ಲೇಖನ ಚಿಹ್ನೆಗಳನ್ನು ಹಾಕಬೇಕು. ಅಜ್ಜ ಜಾತ್ರೆ ಲೇಖೆ ಅಂತಿದೆಯಲ್ಲ, ಇಲ್ಲಿ ಕ್ವಶನ್ ಮಾರ್ಕ್ ಇಡಬೇಕು. ಇಷ್ಟೊಂದು ಅಂಗಡಿಗಳು, ಇಲ್ಲಿಗೆ ಫುಲ್ ಸ್ಟಾಪ್ ಇಡಬೇಕು. ಸ್ವಾಮಿ ನಮ್ಮಯ್ಯ ದೇವರು ಬಂದಾನ ಬನ್ನಿರಿ, ಇಲ್ಲಿ ಫುಲ್ ಸ್ಟಾಪ್ ಇಡಬೇಕು. ಇವು ನೋಡ್ಕೋಬೇಕು. ಸ್ವಲ್ಪ ಪದ್ಯ ಭಾಗವನ್ನು ಒಂದು ಸ್ವಲ್ಪ ನೀವು ಏನೇನು ಎಲ್ಲೆಲ್ಲಿ ಕಣ್ಣಾಡಿಸ್ಬೇಕು ಸ್ವಲ್ಪ. ಗ್ರಾಂಥಿಕ ರೂಪ ಅಂದರೆ ನಮ್ಮೂರಿನಾಗೆ, ನಮ್ಮ ಊರಿನ ಹಾಗೆ ಅಂತ ಬರೀಬೇಕು. ನೋಡಲು ಅಂತ ಬರೀಬೇಕು ಅಷ್ಟೇ. ಜೋಡು ನುಡಿ ದುರುಕ್ತಿಯನ್ನು ಗುರುತಿಸಿ ಬರೆಯಿರಿ ಅಂತ ಕೇಳಿದರೆ, ದೊಡ್ಡ ಪಾತ್ರೆ ಬಿಸಿ ಅಂತಕ್ಕಂಥದ್ದು ದುರುಕ್ತಿ. ರಾಮನು ಪೇಟೆಯಿಂದ ಹಣ್ಣು ಹಂಪಲು ಅಂತಕ್ಕಂಥದ್ದು ಜೋಡು ನುಡಿ. ಪದ್ಯ ಭಾಗವನ್ನು ಓದ್ಕೊಂಡು ಆನ್ಸರನ್ನು ಮಾಡುವಂಥದ್ದು. ಇವು ಅಲ್ಲೇ ನೀವು ಬರೆಯುವಂಥದ್ದು. ಈ ಕ್ವಶನ್ಸ್ಗಳನ್ನ ನೀವು ಅಲ್ಲೇ ಆನ್ಸರ್ಸನ್ನು ಮಾಡಬೇಕಾಗುತ್ತೆ. ಇವಕ್ಕೆಲ್ಲ ಇವನ್ನ ಒಂದು ಸತಿ ನೋಡ್ಕೊಂತೀವಿ ಅಂದರೆ ನೀವು ನೋಡ್ಕೋಬೋದು. ಇದನ್ನು ಒಟ್ಟು 4 ಪದ್ಯ ಭಾಗಗಳು ಇರ್ತವೆ ಇದರಲ್ಲಿ ಅನಿಸುತ್ತೆ. 4 ಪದ್ಯ ಭಾಗಗಳು ಇರ್ತವೆ. ಇವು ಸಿಂಪಲಾಗಿ ನೀವು ಮಾಡುವಂಥ ಕ್ವಶನ್ಸ್ಗಳು. ನೀವು ಕನ್ನಡ ಏನು ನಿಮಗೆ 100 ಮಾರ್ಕ್ಸಿಗೆ 100ನೂ ತೆಗಿಬೋದು, ಸುಲಭವಾಗಿರ್ತೈತೆ. ಇವು ವಿವರಣಾತ್ಮಕ ಪ್ರಶ್ನೆಗಳನ್ನು ಕೊಟ್ಟಿರುವಂಥದ್ದು, 5 ಅಂಕಕ್ಕೆ ಇರುವಂಥದ್ದು. ಇವು ಕೂಡ ನೀವು ಇವು ಎಲ್ಲ ನೋಡಿರಿ, ಇವೆಲ್ಲ ಇವು ಹೈಸ್ಕೂಲ್ ಪಠ್ಯಪುಸ್ತಕದಲ್ಲಿ ಬಂದಿರುವಂಥದ್ದು. ಇಷ್ಟು ಕ್ವಶನ್ಸ್ಗಳು ನಿಮಗೆ ಕನ್ನಡದಲ್ಲಿ ಬರುವಂತಹ ಪ್ರಶ್ನೆ ಪತ್ರಿಕೆ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.